ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. 9 ದಿನಗಳ ನವರಾತ್ರಿಯಲ್ಲಿ ನವರಾತ್ರಿಯ 8ನೆಯ ದಿನ ಮಹಾಗೌರಿಗೆ ಅರ್ಪಣೆ. ಮಹಾಗೌರಿಯನ್ನು ನವರಾತ್ರಿಯ 8ನೇ ದಿನದಂದು ಪೂಜಿಸಲಾಗುತ್ತದೆ. ಮಹಾಗೌರಿ ಪಾರ್ವತಿಯ 8ನೆಯ ಅವತಾರ ಇದಾಗಿದೆ. ಈ ದೇವಿಯು ಬಿಳಿಯ ವೃಷಭದ ಮೇಲೆ ಕುಳಿತು ಬಿಳಿಯ ಬಟ್ಟೆಗಳನ್ನು ಧರಿಸಿರುತ್ತಾಳೆ. ಈಕೆ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಜ್ಞಾನೋದಯ ಮತ್ತು ಮೋಕ್ಷವನ್ನು ನೀಡುತ್ತಾಳೆ. ಆಕೆಯ ರೂಪವು ಬಿಳಿಯ ವೃಷಭದ ಮೇಲೆ ಕುಳಿತುಕೊಳ್ಳುವುದು ಮತ್ತು ಬಿಳಿಯ ಬಟ್ಟೆಗಳನ್ನು ಧರಿಸುವುದು. ಶಕ್ತಿ ದೇವತೆಯ ರೂಪ ಈ ಮಹಾಗೌರಿ. ಪಾರ್ವತಿಯ ಹಲವು ಅವತಾರಗಳಲ್ಲಿ ಮಹಾಗೌರಿ ಕೂಡ ಒಂದಾಗಿದೆ. ದುರ್ಗಿ, ಕಾಳಿ ಇತರ ರೂಪಗಳಲ್ಲಿ ಕಾಣಿಸಿಕೊಂಡಿರುತ್ತಾಳೆ. ಈಕೆ ಆಧ್ಯಾತ್ಮದ ಅನ್ವೇಷಣೆ, ಜ್ಞಾನೋದಯವನ್ನು ನೀಡುವ ಮೂಲಕ ಪುನರ್ಜನ್ಮದ ಭಯವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದ್ದಾಳೆ ಮಹಾಗೌರಿ. ಈಕೆಗೆ 4 ಕೈಗಳಿದ್ದು ಒಂದರಲ್ಲಿ ತ್ರಿಶೂಲ, ಒಂದರಲ್ಲಿ ಡಮರುಕವನ್ನು ಹಿಡಿದಿರುತ್ತಾಳೆ. ತನ್ನ ಹಿಂದಿನ ಅವತಾರದಲ್ಲಿ ಕಾಳರಾತ್ರಿಯಾಗಿದ್ದ ಈಕೆ ಗಂಗಾ ನದಿಯನ್ನು ಪ್ರವೇಶಿಸಿ ಧ್ಯಾನ ಮಾಡಿದ ತಕ್ಷಣ ಈಕೆಯ ಕಪ್ಪು ಚುಕ್ಕೆಯ ಚರ್ಮವು ಹೋಗಿ ಸುಂದರವಾದ ಚಿನ್ನದ ಬಣ್ಣದವಳಾಗಿ ಹೊರಹೊಮ್ಮುತ್ತಾಳೆ. ಇಂತಹ ಮಹಾಗೌರಿ ಚಂಡಿಯಾಗಿ ರೂಪಾಂತರಗೊಂಡು ದುರಾಲೋಚನನನ್ನು ಕೊಲ್ಲುತ್ತಾಳೆ. ಈಕೆಯು 3ನೇ ಕಣ್ಣಿನಿಂದ ಚಾಮುಂಡ ಹುಟ್ಟಿ ಬಂದು ಆಕೆ ಚಂಡ ಮತ್ತು ಮುಂಡನನ್ನು ಕೊಲ್ಲುತ್ತಾಳೆ. ಆನಂತರ ಚಂಡಿ ರಕ್ತಾಭಿಜಾಸುರನನ್ನು ಕೊಂದರೆ ಈತನ ರಕ್ತವನ್ನು ಚಾಮುಂಡ ಕುಡಿಯುತ್ತಾಳೆ. ಈ ಎಲ್ಲ ಸಂಹಾರದಿಂದ ಪಾರ್ವತಿ ಕೌಶಿಕೆಯಾಗಿ ಬದಲಾಗಿ ಶುಂಭನನ್ನು ಕೊಂದು ಪುನಃ ಮಹಾಗೌರಿಯಾಗಿ ರೂಪಾಂತರಗೊಳ್ಳುತ್ತಾಳೆ. ಓಂ ದೇವಿ ಮಹಾಗೌರಿಯೇ ನಮಃ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನವರಾತ್ರಿಯ 8ನೇ ದಿನವಾದಂತಹ ಮಹಾಗೌರಿಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿಯ 9ನೇ ದಿನದ 9ನೇ ಅವತಾರ ಸಿದ್ಧಿರಾತ್ರಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.